ವೀಕ್ಷಕರೇ, ಇಂದು ತುಮಕೂರು ಜಯನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಅವರ ನಿವಾಸಕ್ಕೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಆಗಮಿಸಿದ್ರು. ಮನೆಗೆ ಬಂದ ಪೂಜ್ಯರಿಗೆ ಹಾಲಪ್ಪ ದಂಪತಿಗಳು ಭಕ್ತಿಪೂರ್ವಕ ನಮನ ಸಲ್ಲಿಸಿ ಪಾದಪೂಜೆ ನೆರವೇರಿಸಿ ಶ್ರೀಗಳ ಆಶೀರ್ವಾದ ಪಡೆದು ಪುನೀತ ಭಾವದಿಂದ ಬುದ್ಧಿಯವರಿಗೆ ನಮಸ್ಕರಿಸಿದರು. ಈ ವೇಳೆ ದೆಹಲಿಯಲ್ಲಿ ವಾಸವಿದ್ದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತು ನಡೆಸುತ್ತಿರುವ ಹಾಲಪ್ಪ ದಂಪತಿಗಳ ಪುತ್ರ ಪೃಥ್ವಿರಾಜ್ ಹಾಲಪ್ಪ ಕೂಡ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದರು. ಗುರುವೇ ವಿಶ್ವ ಜಗದ್ಗುರುವೇ ವಿಶುದ್ಧ ಜ್ಯೇಷ್ಠ ಗುರುವೇ ಸುಧೀ ಗುರುವೇ ಭಕ್ತಿ ಯಶೋ ಗುರುವೇ ಜಯ ಗುರು ಬಸವೇಶ ಹರ ಹರ ಮಹಾದೇವ, ಜಯ ಗುರು ಸಿದ್ಧಲಿಂಗೇಶ ಹರ ಹರ ಮಹಾದೇವ, ಜಯ ಗುರು ಶಿವಕುಮಾರೇಶ ಹರ ಹರ ಮಹಾದೇವ. ಓಂ ಶಾಂತಿ ಶಾಂತಿ. भद्रं पश्येमाक्षवीर्यदत्राः गैः स्पष्टवागुं सत्तनोभिः श्रीमदेवहितमुदाय. ಹಾಲಪ್ಪ ದಂಪತಿಗಳು ಶ್ರೀಗಳನ್ನು ಮನೆಗೆ ಬರಮಾಡಿಕೊಂಡಿದ್ದು ಕೇವಲ ಕುಟುಂಬಕ್ಕೆ ಆಶೀರ್ವಾದ ಪಡೆಯುವ ಸಲುವಾಗಿ ಅಲ್ಲ. ಈಗಾಗಲೇ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿರುವ, ಅದರಲ್ಲೂ ಯುವಜನತೆಯ ಅಗತ್ಯಕ್ಕೆ ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಇದರ ಜೊತೆಗೆ ಕೃಷಿಯನ್ನು ಉತ್ತೇಜಿಸುವ ಸಲುವಾಗಿ ಕೃಷಿಕರ ಮಕ್ಕಳಿಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇತ್ತೀಚೆಗೆ ಕೃಷಿಕ ಸಾಧಕರ ಮಕ್ಕಳನ್ನು ಗುರುತಿಸಿ ಸನ್ಮಾನಿಸಿದರು. ಇದೀಗ ಕೃಷಿಕ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಶ್ರೀಗಳಿಂದ ಆಶೀರ್ವದಿಸಿ ಸರ್ಟಿಫಿಕೇಟ್ ಕೊಡಿಸುವ ಮೂಲಕ ನೈತಿಕ ಬೆಂಬಲ ತುಂಬುವ ಕೆಲಸ ಮಾಡಿದರು. ರೈತರದ್ದು ಹಲವಾರು ಚಟುವಟಿಕೆಗಳು ಮಾಡ್ತಾ ಇದ್ವಿ. ಇವತ್ತಿಲ್ಲಿ ಕೆಲವು ರೈತ ಮಹಿಳೆಯರನ್ನ ಕರೆಸಿ ಅವರಿಗೆ ಬುದ್ಧಿಯವ್ರ ಕಡೆಯಿಂದ ಅವ್ರಿಗೊಂದು ಪ್ರಶಂಸಾ ಪತ್ರ ಕೊಡಬೇಕು ಅಂತ, ರೈತ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಂತ. ಏನು ಮಾಡೋದು, ಬುದ್ಧಿಯವ್ರು ಹಂಗೆ ಹೋದ್ರು. ಅಮ್ಮ ಈ ಕಡೆ ತಿರುಗಿ. ಕುಂತ್ಕೊಳ್ರಿ. ನಾಗರಾಜು, ಪವನ್, ಕುಮಾರ್ ಮುಂದೆ ಇವತ್ತು ವಿಶೇಷವಾಗಿ ಬಹಳಷ್ಟು ಅವರ ಕಾರ್ಯಕ್ರಮಗಳನ್ನು ನೀವೆಲ್ಲ ನೋಡ್ತಾ ಇದ್ದೀವಿ. ಹಾಲಪ್ಪ ಪ್ರತಿಷ್ಠಾನದ ಆಶ್ರಯದಲ್ಲಿ ಕೌಶಲ್ಯ ತರಬೇತಿಯನ್ನು ಕೊಡೋದಕ್ಕೆ ಬಹಳ ಒತ್ತು ಕೊಟ್ಟು ಯುವಕರಿಗೆ ಬಹಳ ತರಬೇತಿಯನ್ನು ಕೊಟ್ಟು ಬರ್ತಾ ಇದ್ದಾರೆ. ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಮ್ಮಿಕೊಂಡು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಬ್ಬರು ಕುಟುಂಬದ ತಾಯಿ ಇಬ್ಬರೂ ಒಟ್ಟಾಗಿ ಸೇರಿ ಅದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನನಗೆ ಮನೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ರು, ಬಂದೆ. ಈಗ ಬಂದಮೇಲೆ ಅವರು ಹೇಳ್ತಾ ಇರೋದು ಅಂದರೆ ಕಷ್ಟ ಇದೆಲ್ಲ. ಈ ಕಾರ್ಯಕ್ರಮದ ಜೊತೆಗೆ ಸಿದ್ಧಗಂಗಾ ಮಠದ ಕೀರ್ತಿ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಬಾರದು, ವಿಶ್ವವ್ಯಾಪಿ ಆಗಬೇಕು. ಆ ನಿಟ್ಟಿನಲ್ಲಿ ಶ್ರೀಗಳು ಮನಸ್ಸು ಮಾಡಿದರೆ ನಾನು ಸೇರಿದಂತೆ ಮಠದ ಸದ್ಭಕ್ತರು, ಹಳೆಯ ವಿದ್ಯಾರ್ಥಿಗಳು ಮಠದಲ್ಲಿ ಶಿಕ್ಷಣ ಪಡೆದು ವಿಶ್ವದಾದ್ಯಂತ ಬದುಕು ಕೊಟ್ಟಿಕೊಂಡು ನೆಲೆಸಿದ್ದಾರೆ. ಅಂಥವರದ್ದೆಲ್ಲದು ಆಸೆಯು ಅದೇ ಆಗಿದೆ ಎಂದರು. ಎರಡನೇದು, ಈಗ JSS ಸಂಸ್ಥೆ, BGS ಸಂಸ್ಥೆ, ಬೇರೆ ಬೇರೆ ಎಲ್ಲ ಕಡೆಯೂ ಶಿಕ್ಷಣ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಡಿಲ್ಲಿ, ಭೂತಾನು, ನೇಪಾಳು, ಮಾರಿಷಸ್ಸು. ಅದಕ್ಕೆ ಪೂಜ್ಯರಿಗೆ ನಮ್ಮ ಕಡೆಯಿಂದ ಅದೊಂದು ಕೋರಿಕೆ. ಇವತ್ತಿಲ್ಲಿ ಸತ್ಯಸಾಯಿ ಸಂಸ್ಥೆನವರು ಬಂದಿದ್ದಾರೆ. ಅವ್ರದ್ದು ಮುದ್ದೇನಹಳ್ಳಿ ಕೇಂದ್ರವಾಗಿಟ್ಟುಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದೊಂದು ಬೋರ್ಡಿಂಗ್ ಶಾಲೆಗಳು,
ಬೇರೆ ಬೇರೆ ರಾಜ್ಯಗಳಲ್ಲಿ ಆಮೇಲೆ ಹೊರದೇಶಗಳಲ್ಲಿ 27 ರಾಜ್ಯಗಳಲ್ಲಿ ಅವರು ಕೇಂದ್ರಗಳು ಶಿಕ್ಷಣ ಸಂಸ್ಥೆ ಇದ್ದಾವೆ. ಇಡೀ ನಮ್ಮ ದೇಶಕ್ಕೆ ಮಾದರಿ. ಮೊದಲು ಅನ್ನದಾನ ಅಂದ್ರೇನು, ದಾಸೋಹ ಅಂದ್ರೇನು, ಶಿಕ್ಷಣದ ವ್ಯವಸ್ಥೆ ಅಂದ್ರೇನು, ನಾವು ಹಿಂದೆ ಪುಸ್ತಕದಲ್ಲಿ ಕೇಳ್ತಾ ಇದ್ವಿ. ಪುರಾತನ ಕಾಲದಲ್ಲಿ ಶಿಕ್ಷಣಕ್ಕೆ ಏನು ಒತ್ತು ಕೊಡ್ತಾ ಇದ್ರು, ಊಟ ದಾಸೋಹಕ್ಕೆ ಏನು ಆದ್ಯತೆ ಕೊಡ್ತಿದ್ರು ಅಂತ ಹೇಳಿ, ಅದಕ್ಕೆ ನಾವು ನಮಗೆ ಗೊತ್ತಿರೋಂಗೆ ಬುದ್ಧಿ ಬಂದಾಗಿಂದ ಸಿದ್ಧಗಂಗಾ ಮಠ ಇಡೀ ನಾಡಿಗೆ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಅದನ್ನು ಈಗ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊರದೇಶಗಳಲ್ಲೂ ಸಹಿತ ಮಾಡಲಿ ಅಂತೇಳಿ ನಮ್ಮೆಲ್ಲರ ಇಚ್ಛೆ. ಅದನ್ನು ಇವತ್ತು ಕೋರ್ಕೋಬೇಕು ಅಂತ ಬಂದಿದ್ದೀವಿ. ಹಾಲಪ್ಪ ಅವರ ಈ ಬೇಡಿಕೆಯನ್ನು ಶ್ರೀಗಳು ಪ್ರೀತಿಯಿಂದ ಆಲಿಸಿ, ಇದು ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟದ ಕೆಲಸ, ಮುಂದೆ ಸಮಯ ಬಂದಾಗ ನೋಡೋಣ ಎನ್ನುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು. ಸವಾಲಿರುವಂಥ ಸಂದರ್ಭ. ಅದ್ರ ಜೊತೆಗೆ ಏನು ಹಾಲಪ್ಪನವರು ಹೊರದೇಶದಲ್ಲೇ ತೆಗಿಬೇಕು, ಅವರ ರಾಜ್ಯಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ತುಂಬ ಇದೆ. ಡೆಲ್ಲಿನಲ್ಲಿ ಮಾಡಬೇಕು. ಈಗೆಲ್ಲ ಡೆಲ್ಲಿಲಿ ಎಷ್ಟು ಕಾಸ್ಟ್ಲಿ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮಗೆ ಇನ್ನು ಹೊರದೇಶದಲ್ಲಿ ಕೇಳಂಗೆ ಇಲ್ಲ. ನಿಮಗೆ ನಮ್ಮ ರಾಜ್ಯದಲ್ಲೇ ಭೂಮಿ ಬೆಲೆ ಎಷ್ಟಾಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆ. ನಿಮಗೆ ಹಳ್ಳಿ ಕಡೆನೇ ಇವಾಗ ನಮಗೆ 1 ಎಕರೆ ಜಮೀನು ಅಂದರೆ ಬಹಳಷ್ಟು ಬೆಲೆ ಹೇಳ್ಬಿಟ್ಟಿದೆ ಇವತ್ತು. ಅಷ್ಟೇ ಅಲ್ಲ, ಒಂದು ಲೋಡ್ ಮಣ್ಣು ಸಿಗಲ್ಲ ನಮಗೆ. ಒಳ್ಳೆ ಗೊಬ್ಬರದ ಮಣ್ಣು, ಕೆಂಪು ಮಣ್ಣು ಸಿಗಬೇಕು ಅಂದರೆ ಕಷ್ಟಪಡಬೇಕಾಗಿದೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಜಾಸ್ತಿ ಆಗ್ತಾಯಿದೆ. ಅಂಥದ್ರಲ್ಲಿ ನಮ್ಮ ಹಾಲಪ್ಪನವರು ತುಂಬ ಅವರಿಗೆ ಅಭಿಮಾನ ಮಾಡಬೇಕು, ಒಳ್ಳೆಯದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ಅಪೇಕ್ಷೆ ಅವರು ಒಳ್ಳೆಯ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಅವಶ್ಯಕತೆ ಬಂದಾಗ. ಇದೇ ವೇಳೆ ಗೌರವ ಸ್ವೀಕರಿಸಿದ ರೈತ ಮಹಿಳೆ ಭವ್ಯ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ. ಸರ್, ನನ್ನ ಹೆಸರು ಭವ್ಯ ಅಂತ ಹೇಳ್ಬಿಟ್ಟು ನಾವು ಈರಳ್ಳಿ ಪಂಚಾಯತಿಯಿಂದ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಸರ್ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಅಂತಂದ್ಬಿಟ್ಟು ಹಾಲಪ್ಪ ಅವರು ಪ್ರತಿಷ್ಠಾಪನೆ ಇದರಿಂದ ಬಂದಿದ್ದೀವಿ ನಾವು. ಆಮೇಲೆ ಇದು ನಮಗೆ ಜಿಲ್ಲಾ ಪಂಚಾಯತಿಯಿಂದ ಮತ್ತು NRLM ಸಿಬ್ಬಂದಿಗಳು ಸರ್ ನಾವು SCRP ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ಈರಳ್ಳಿ ಗ್ರಾಮದಲ್ಲಿ ಇದು ರೈತರುಗಳಿಗೆ ಮಾಹಿತಿ ಕೊಡೋದ್ರಿಂದ ನಮ್ಮನ್ನು ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ನಿಮ್ಮ ಸೇವೆ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಹಾಲಪ್ಪ ಅವರ ಕೋರಿಕೆಯಂತೆ ಶ್ರೀಗಳು ಮನಸ್ಸು ಮಾಡಿದರೆ ಅದೇನು ಕಷ್ಟ ಸಾಧ್ಯವಲ್ಲ. ಆ ನಿಟ್ಟಿನಲ್ಲಿ ಶ್ರೀಗಳು ಗಂಭೀರ ಚಿಂತನೆ ನಡೆಸಲಿ ಅನ್ನೋ ಒತ್ತಾಸೆ ಕೋಟ್ಯಾಂತರ ಭಕ್ತರ ನಡುವೆ ನಮ್ಮದು ಕೂಡ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.